ಆತ ನಟೋರಿಯಸ್ ರೌಡಿ ಶೀಟರ್. ಏರಿಯಾದಲ್ಲಿ ಹಫ್ತಾ ವಸೂಲಿ ಮಾಡ್ತಾ ಹವಾ ಮೇಂಟೈನ್ ಮಾಡ್ತಿದ್ದವರೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದ, ಜಾಗವನ್ನ ಕಬಳಿಸಲು ಹೊಂಚು ಹಾಕಿದ್ದ. ಇವನ ದಬ್ಬಾಳಿಕೆಗೆ ಏರಿಯಾ ಹುಡುಗರು ಮಾಡೇ ಬಿಟ್ಟಿದ್ರು ಆ ಒಂದು ನಿರ್ಧಾರ. ಏನದು, ಏನಾಯ್ತು ಅನ್ನೋ ಕಂಪ್ಲೀಟ್ ವರದಿ ಇಲ್ಲಿದೆ. ಏರಿಯಾದಲ್ಲಿ ಹಫ್ತಾ ವಸೂಲಿ, ಮಸೀದಿ ಪಕ್ಕದ ಜಾಗಕ್ಕಾಗಿ ಬಿತ್ತು ಹೆಣ. ರೌಡಿ ಶೀಟರ್ ಶಬ್ಬೀರ್ ಕೊಲೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ. ಈ ಫೋಟೋದಲ್ಲಿ ಇರುವ ಮೊಹಮ್ಮದ್ ಶಬ್ಬೀರ್ ಈತ ಏರಿಯಾದಲ್ಲಿ ರೌಡಿ ಶೀಟರ್ ಎನ್ನು ಪಟ್ಟ ಹೊತ್ತುಕೊಂಡು ಹವಾ ಮೇಂಟೈನ್ ಮಾಡುತ್ತಿದ್ದ. ಜನವರಿ 12ನೇ ತಾರೀಕು ರಾತ್ರಿ ಈತನನ್ನು ಹಂತಕರು ಮಂಗಮ್ಮನ ಪಾಳ್ಯದಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆನಂತರ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾರೆ. ಇದೇ ಕೊಲೆ ಕೇಸ್ನ ಹಂತಕರು 14 ದಿನಗಳ ಬಳಿಕ ಕಾಕಿಗೆ ಲಾಕ್ ಆಗಿದ್ದಾರೆ. ರೌಡಿ ಶೀಟರ್ ಮೊಹಮ್ಮದ್ ಶಬ್ಬೀರನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ 11 ಜನ ಆರೋಪಿಗಳನ್ನ ಬಂಡೇಪಾಳ್ಯ ಪೊಲೀಸರು ಮುಂಬೈ, ರಾಜಸ್ಥಾನ್ ಮತ್ತು ಹೈದರಾಬಾದ್ ಸೇರಿದಂತೆ ಹಲವು ಕಡೆಯಿಂದ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆಯ ಹಿಂದಿನ ರಹಸ್ಯ ಬಯಲಾಗಿದೆ. ಇನ್ನು ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಹಾಕಲು ಸಿದ್ಧತೆ ನಡೆಯುತ್ತಿದೆ. ಅವ್ರಿಗೆ ಕೈ ಬೆರಳೆಲ್ಲ ಕಟ್ಟಾಗಿತ್ತು. 307 ಕೇಸ್ ಆಗಿ ಅದರಲ್ಲೂ ಸಹ ಎಲ್ಲರೂ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ಜೈಲಲ್ಲಿ ಇದ್ದಾನೆ. ಅವ್ನ ತಂದೆಗೆ ಹುಷಾರಿಲ್ಲ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದಾಗ ಇವರು ಒಂದು ವಾರದಿಂದ ಪ್ಲ್ಯಾನ್ ಮಾಡಿ ಇವನು ಏರಿಯಾಗೆ ಬಂದರೆ ನಾವು ಮುಗಿಸ್ಬೇಕಂತ ಹೇಳಿ ಒಂದು ಕಲೀಮ್ ಅಂತ ಒಂದು ಗ್ಯಾರೇಜು, ಆ ಗ್ಯಾರೇಜಲ್ಲಿ ಅವರೆಲ್ಲ ಆಯುಧಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ರು. ಆವತ್ತಿನ ದಿನ ಅವರು ಕಣ್ಣಿಗೆ ಕಾರದ ಪುರಿ ಎರಚಿ 11 ಜನ ಅವ್ರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಸ್ಪಾಟಲ್ಲಿ, ಬಂಡೇಪಾಳ್ಯ ಪೆಟ್ರೋಲ್ ಬಂಕ್ ಹತ್ರ. ಅದಾದ ನಂತರ ಆರೋಪಿಗಳು ಎಲ್ಲರೂ ತಪ್ಪಿಸ್ಕೊಂಡಿದ್ರು. ರೌಡಿ ಶೀಟರ್ ಮೊಹಮ್ಮದ್ ಶಬ್ಬೀರ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುತ್ತಿದ್ದ. ಗುಜರಿ ಅಂಗಡಿ ಸೇರಿದಂತೆ ಕಾರ್ಪೆಂಟರ್ ಬಳಿಯೂ ಹಫ್ತಾ ವಸೂಲಿ ಮಾಡ್ತಿದ್ದ. ಬೇರೆ ಹುಡುಗರಿಗೆ ಅವಾಜ್ ಹಾಕಿ ಅವನು ಹೇಳಿದ್ದನ್ನ ಕೇಳುವಂತೆ ಮಾಡುತ್ತಿದ್ದ. ಅಲ್ಲದೆ ಮಸೀದಿ ಪಕ್ಕದಲ್ಲಿ ಸಹೋದರಿಯ ಜಾಗದ ಮೇಲೆ ಕಣ್ಣು ಹಾಕಿದ್ದ. ಆ ಜಾಗ ನನಗೆ ಕೊಡುವಂತೆ ಪೀಡಿಸತೊಡಗಿದ್ದ. ಹೀಗಾಗಿ ಈತನಿಗೆ ಫುಲ್ ಸ್ಟಾಪ್ ಇಡಬೇಕೆಂದು ಗ್ಯಾರೇಜ್ ಹುಡುಗರು ಆತನ ಕೊಲೆಗೆ ಸಂಚು ರೂಪಿಸಿದ್ರು. ಮಾರಕಾಸ್ತ್ರದ ಜೊತೆಗೆ ಕೂತಿದ್ದ ಹಂತಕರು ಶಬ್ಬೀರ್ ಬರ್ತಿದ್ದಂತೆ ಕಣ್ಣಿಗೆ ಕಾರದ ಪುಡಿ ಎರಚಿ ಬರ್ಬರವಾಗಿ ಮರ್ಡರ್ ಮಾಡಿದ್ದಾರೆ. ಈ ಜಾಗನ ನನಗೆ ಬೇಕಿದ್ದು, ನೀನು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ನಮ್ಮ ಜಾಗ ನಾನಾಗಿ ಕೊಡಬೇಕಂದ್ರೆ ನಾನು ಹೇಳಿದ್ದೆ ಇಲ್ಲಿ ನಡಿಬೇಕು, ನೀನು ಹೆಂಗೆ ಹೋಗ್ತೀಯ ಗೊತ್ತೀಯ ಅಂತೇಳಿ ನಾನು ನಾಳೆನೇ ಕಾಂಪೌಂಡ್ ಹಾಕ್ತೀನಿ ಅಂತೇಳಿ ಇದೆಲ್ಲ ಎದುರಿಸಿದ್ದಾನೆ. ಅದು ಪೊಲೀಸ್ ಮಾಹಿತಿ ಬಂದ ಮೇಲೆ ಕರೆಸಿ ಅವ್ರಿಗೆ ತಿಳಿ ಹೇಳಿದ್ವಿ. ಆಮೇಲೆ ಇನ್ನಿದ್ರೆ ಇನ್ನು ನಮ್ಮನ್ನು ಬಿಡಲ್ಲ ಏರಿಯಾದಲ್ಲಿ ಅಂತೇಳಿ. ಆಮೇಲೆ ಏರಿಯಾದಲ್ಲಿ ಈ ಗುಜರಿ ವ್ಯಾಪಾರದಲ್ಲಿ ಹೋಗಿ ಸ್ವಲ್ಪ ಹಫ್ತಾ ವಸೂಲಿ ಕೊಡಬೇಕಂತೆ ಹುಡುಗರನ್ನ ಪೀಡನೆ ಮಾಡೋದು. ಮತ್ತು ಸರ್ವಿಸ್ಗೆ AC, ಈ ಪ್ಲಂಬರು, ಎಲೆಕ್ಟ್ರಿಕಲ್ ಸರ್ವಿಸು ಇದೆಲ್ಲ ಬಂದಾಗ ಅಲ್ಲಿ ಯಾರು ಏರಿಯಾದಲ್ಲಿ ಬರಬೇಕಾದ್ರೆ ಅವ್ರ ಕಡೆಯಿಂದ ದುಡ್ಡು ಕೊಡಬೇಕು, ನಂದು ಏರಿಯಾ ಅನ್ನೋ ಥರ ಮೇಂಟೈನ್ ಮಾಡ್ತಾ ಇದ್ದೆ. ಇನ್ನು ಘಟನೆ ಬಳಿಕ ರಸ್ತೆ ಮಧ್ಯದಲ್ಲಿ ಮಾರಕಾಸ್ತ್ರ ಬಿಸಾಡಿ ರೈಲು ಹತ್ತಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಇವರಿಗೆ ಬಲೆ ಬೀಸಿದ್ದ ವಿಶೇಷ ಕಾಕಿ ಟೀಮ್ ಹಲವೆಡೆ 11 ಮಂದಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಕಾ ಕಾಯ್ದೆ ಹಾಕಲು ಪೊಲೀಸರು ಮುಂದಾಗಿದ್ದು 1 ವರ್ಷಗಳ ಕಾಲ ಆರೋಪಿಗಳಿಗೆ ಜಾಮೀನು ಸಿಗುವುದಿಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.